ಗುರು ಚಾಣಕ್ಯನ ಮಾರ್ಗದರ್ಶನದಲ್ಲಿ ನಂದರ ಕೊನೆಯ ದೊರೆಯಾದಂತಹ ಧನನಂದನನ್ನ ಸೋಲಿಸಿದ ಚಂದ್ರಗುಪ್ತ ಪಾಟಲಿಪುತ್ರದ ಸಿಂಹಾಸನವನ್ನು ಏರ್ತಾರೆ. ತನ್ನ ತಾಯಿ ಮುರ್ರಾದೇವಿಯ ಹೆಸರಿನಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ತನ್ನ ಸಾಮ್ರಾಜ್ಯವನ್ನ ಪಶ್ಚಿಮದ ಕಡೆಗೆ ವಿಸ್ತರಣೆ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಆತನಿಗೆ ಎದುರಾಗಿದ್ದು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಏನು ಕರಿತೀವಿ, ಆತನ ದಂಡನಾಯಕನಾದಂತಹ ಸೆಲ್ಯೂಕಸ್ ನಿಕೇಟರ್. ಚಂದ್ರಗುಪ್ತ ಮೌರ್ಯನ ಸೇನಾ ಬಲ ಹಾಗೂ ಚಂದ್ರಗುಪ್ತನ ಪರಾಕ್ರಮದ ಬಗ್ಗೆ ಸುಳಿವಿಲ್ಲದಂತಹ ಈ ಸೆಲ್ಯೂಕಸ್ ನಿಕೇಟರ್ ಯುದ್ಧ ಭೂಮಿಗೆ ಬಂದು ತಯಾರಾಗಿ ನಿಲ್ತಾನೆ. ಚಂದ್ರಗುಪ್ತ ಮೌರ್ಯ ತನ್ನ ಬೃಹತ್ ಸೇನೆ 6 ಲಕ್ಷ ಕಾಲ್ದಳ, 1 ಲಕ್ಷ ಅಶ್ವದಳ ಹಾಗೂ 10,000 ಗಜದಳದೊಂದಿಗೆ ಆ ಒಂದು ಯುದ್ಧ ಭೂಮಿಗೆ ಆತ ತಲುಪಿದಂಥ ಸಂದರ್ಭದಲ್ಲಿ ಭೂಮಿ ನಡುಗಿತ್ತಂತೆ. ಆ ನಡುಕ ಯಾವ ರೀತಿಯಲ್ಲಿತ್ತು ಅಂತಂದರೆ, ಗ್ರೀಸಿನ ಮಹಾನ್ ದಂಡನಾಯಕನಾದಂಥ ಸೆಲ್ಯೂಕಸ್ ನಿಕೇಟರ್ನ ಎದೆಯಲ್ಲಿ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡಿತ್ತಂತೆ. ಇಬ್ಬರ ನಡುವೆ ಆದಂತಹ ಆ ಒಂದು ಘನಘೋರ ಯುದ್ಧದಲ್ಲಿ ಅಲೆಕ್ಸಾಂಡರ್ನ ದಂಡನಾಯಕನಾದಂತಹ ಈ ಸೆಲ್ಯೂಕಸ್ ನಿಕೇಟರ್ ಸೋತು ಶರಣಾಗ್ತಾರೆ. ಗ್ರೀಸಿನ ಅವಿಭಾಜ್ಯ ಅಂಗವಾದಂತಹ ಆಫ್ಘಾನಿಸ್ತಾನ ಹಾಗೂ ಬಲೂಚಿಸ್ತಾನವನ್ನು ತಂದು ಚಂದ್ರಗುಪ್ತನ ಚರಣಕ್ಕೆ ಆತ ಅರ್ಪಣೆಯನ್ನು ಕೂಡ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆತನ ಪ್ರೀತಿಯ ಮಗಳಾದಂತಹ ಹೆಲೆನಾಳನ್ನು ಕೊಟ್ಟು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಡ್ತಾನೆ. ಸ್ನೇಹ ಸ್ವರೂಪವಾಗಿ ಗ್ರೀಸಿನ ರಾಯಭಾರಿ ಮೆಗಸ್ತನಿಸ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ. ಆ ಮೆಗಸ್ತನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಸುಮಾರು 6 ವರ್ಷಗಳ ಕಾಲ ಇದ್ದು ಇಂಡಿಕಾ ಅನ್ನುವಂಥ ಕೃತಿಯನ್ನು ಕೂಡ ಬರೀತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಸೆಲ್ಯೂಕಸ್ ನಿಕೇಟರಿಗೆ ಸುಮಾರು 500 ಯುದ್ಧ ಆನೆಗಳನ್ನು ಉಡುಗೊರೆಯಾಗಿ ನೀಡ್ತಾನಂತೆ. ಹೀಗೆ ಹಲವು ದಿಗ್ವಿಜಯಗಳ ಮೂಲಕವಾಗಿ ಸಾಮಾನ್ಯ ಶಕಪೂರ್ವ 325ರಲ್ಲಿ ಅಲೆಕ್ಸಾಂಡರ್ ಹೊಂದಿದಂತಹ ಪ್ರಮುಖ ಭಾರತದ ಪ್ರದೇಶಗಳನ್ನು ಆತ ವಶಪಡಿಸಿಕೊಂಡು ಭವ್ಯವಾದಂಥ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಕೊನೆಯಲ್ಲಿ ಸಿಂಹಾಸನವನ್ನು ತ್ಯಜಿಸಿದಂತಹ ಚಂದ್ರಗುಪ್ತ ಮೌರ್ಯ ಗುರು ಭದ್ರಬಾಹುವಿನ ಒಂದು ಮಾರ್ಗದರ್ಶನದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿ ದಕ್ಷಿಣಕ್ಕೆ, ಪಾಟಲಿಪುತ್ರದ ದಕ್ಷಿಣಕ್ಕೆ ಬಂದು ಆತ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳದ ಈ ಚಂದ್ರ ಪರ್ವತ ಅಂತ ಏನು ಕರಿತೀವಿ, ಚಂದ್ರಗಿರಿಯಲ್ಲಿ ಆತ ಸಲ್ಲೇಖನ ರಥವನ್ನು, ಜೈನ ಧರ್ಮದ ಒಂದು ಕಠಿಣವಾದಂಥ ರಥ ಈ ಸಲ್ಲೇಖನ ರಥ, ಈ ಸಲ್ಲೇಖನ ರಥವನ್ನು ಮಾಡಿ ಆ ಚಂದ್ರಗಿರಿಯಲ್ಲಿ ಆತ ಪ್ರಾಣತ್ಯಾಗವನ್ನು ಮಾಡ್ತಾನೆ.